ನಾನು ತಾವೇನು ಅಲ್ಲಿ ನಡೀತಕ್ಕಂಥ ಲಂಚದ ಪ್ರಕರಣವನ್ನು ನ್ಯೂಸ್ ಫಸ್ಟ್ ವತಿಯಿಂದ ತಾವೇನು ಸ್ಟಿಂಗ್ ಆಪರೇಷನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿರಿ. ಇಲ್ಲಿಯ ಒಬ್ಬ ಶಾಸಕನಾಗಿ, ಇಲ್ಲಿಯ ಸೇವಕನಾಗಿ ನಾನು ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಯಾರು ಇಂಥ ಕೆಟ್ಟ ಕೆಲಸಕ್ಕೆ ಇದ್ದಿದ್ದಾರೋ, ಹಾಡಗಲೇ ಲಂಚ ತೊಗೊಂಡು ಕೆಲಸ ಮಾಡ್ತಕ್ಕಂಥದ್ದು ತಿಳಿದಿದ್ದಾರೋ, ಯಾರು ಬಡವ್ರ ರಕ್ತ ಹಿಂಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೋ 100ಕ್ಕೆ 100 ಅದು ಬೆಳಕು ಚೆಲ್ಲಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ನಾನು ಕೂಡ ಈ ಸಂಬಂಧಪಟ್ಟಂಗೆ ನಮ್ಮ ತಹಶೀಲ್ ಕಚೇರಿ ಬಗ್ಗೆ ಬರ್ತಕ್ಕಂಥ ಅಧಿವೇಶನದಲ್ಲಿ ಈ ಕೆಟ್ಟ ಪರಿಸ್ಥಿತಿಯ ಬಗ್ಗೆ ನಾನು ಸರ್ಕಾರಕ್ಕೆ ಬೆಳಕು ಚೆಲ್ಲಿ ನನ್ನ ಕೈಯಿಂದ ಆದಷ್ಟು ಸುಧಾರಣೆ ಮಾಡಲಿಕ್ಕೆ ನಾನು ಪ್ರಯತ್ನ. ಯಾವಾಗ ಕೃಷ್ಣ ಬೈರೇಗೌಡ್ರೆ ಸ್ವತಃ ಹೋಗಿ ಒಂದು ತಹಶೀಲ್ ಕಚೇರಿದೊಳಗೆ ವಿಸಿಟ್ ಮಾಡಿ ಅಲ್ಲಿ ಇರ್ತಕ್ಕಂಥ ತಹಶೀಲ್ದಾರಿಗೆ, ಡೆಪ್ಟಿ ತಹಶೀಲ್ದಾರಿಗೆ, ಶಿರಸ್ತೇದಾರಿಗೆ ಕರೆದು ರೇಟ್ ಬೋರ್ಡ್ ಮಾಡ್ರಿ, ಟ್ರಾನ್ಸ್ಪರೆಂಟ್ ಇರ್ತದ ಅನ್ನೋ ಮಟ್ಟಕ್ಕೆ ಒಬ್ಬ ಕಂದಾಯ ಸಚಿವರು ಬರ್ತಾರಂದ್ರೆ ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಮತ್ತೊಂದ್ಸಲ ಈ ರಾಜ್ಯದಾಗ ನಾವು ನೋಡಿಲ್ಲ. ಕಂದಾಯ ಸಚಿವರೇ ಸ್ವತಃ ಹೋಗಿ ಅದೇ ರೀತಿ ಇದೊಂದು ಕಚೇರಿ ಬಸವ ಕಲ್ಯಾಣ ತಹಸೀಲ್ ಕಾರ್ಯಾಲಯದೊಳಗೆ ನಾ ಏನು ಅಲ್ಲಿ ಲಂಚ ನಡೆಯಲಾಗ್ಯದ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ನಾನೇ ಸ್ವತಃ ಹೋಗಿ AC ಅವ್ರ ಎದುರು ಕುಂತು ತಹಶೀಲ್ದಾರ್ ಕರೆಸಿ ವಾರ್ನಿಂಗ್ ಮಾಡೀನಿ. ಪ್ರತಿಯೊಬ್ಬರನ್ನು ಕೂಡ ನೀವು ನನಗೆ ಜನ ಬಂದ ನನ್ನ ಗೋಳಾಡ್ಲತ್ತಾರ, ನನ್ನ ಎದುರು ಬಂದು ಯಾವುದೇ ಕೆಲಸ ನಿಮ್ಮ ಕಚೇರಿದೊಳಗೆ ದುಡ್ಡು ಕೊಡತನ ಆಗಲ್ಲ ಅಂತ ಹೇಳಿ ಜನ ನನ್ನ ಎದುರು ಗೋಳಾಡ್ಲತ್ತಾರ. ರೈತರಿಗೆ ರಕ್ತ ಹಿಡ್ತಕ್ಕಂಥ ಕೆಲಸ ದಯಮಾಡಿ ತಾವು ಮಾಡಬೇಡ್ರಿ ಅಂತ ಹೇಳಿ ನಾನು ಈಗಾಗಲೇ ತಹಶೀಲ್ದಾರ್ ವಾರ್ನಿಂಗ್ ಮಾಡೀನಿ. AC ಅವ್ರ ಎದುರು ಕರ್ಸ್ಕೇಶನ್ ವಾರ್ನಿಂಗ್ ಮಾಡೀನಿ. ಜಿಲ್ಲಾಧಿಕಾರಿಗಳಿಗೂ ಹೇಳಿನಿ ನಮ್ಮ ತಹಶೀಲ್ ಕಚೇರಿ ಪರಿಸ್ಥಿತಿ ಹದಗೆಟ್ಟು ಹೋಗ್ಯದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.